ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅನುಬರಸ್ ಲೈಫ್ ಸ್ಟೈಲ್. ಯುಗಾದಿ ಹಬ್ಬ ಮುಗಿಸ್ಕೊಂಡು ಹೊಸದಾಗಿ ಮುಗಿಸ್ಕೊಂಡು ಈಗ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬ್ಲಾಗ್ ಮಾಡ್ತಿರೋ ಕಾರಣ ಏನಪ್ಪ ಅಂತಂದರೆ, ಹಸ್ಬೆಂಡ್ ನಾಟಿ ಕೋಳಿ ತೊಗೊಂಬಂದಿದ್ರು. ಅದನ್ನು ನಾನೇ ಬಸ್ಸಾರು ಮಾಡ್ತೀನಿ ಅಂತ ಹೇಳಿ ನಮ್ಮ ಅಮ್ಮಂಗೆ ಹಾಗೆ ಇಡ್ಸಿದ್ದೀನಿ. ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡೋಣ ಅಂತ. ಮತ್ತೇನಪ್ಪ ಬಾಣಂತಿ ಹಿಂಗೆಲ್ಲ ಎದ್ದು ಓಡಾಡ್ತಿದ್ದಾಳೆ ಅಂತೆಲ್ಲ ಅಂದ್ಕೊಬೇಡಿ. ನನ್ನ ಮಗಳದ್ದು ಹೆವಿ ಇರಿಟೇಷನ್ ಆಗದೇ ಇಲ್ಲ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಚಿಕನ್ ಎಲ್ಲ ತೊಳೆದು ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ರೆಸಿಪಿ ಶೂಟ್ ಮಾಡೋಣ ಅಂತ. ಅದಕ್ಕೆ ನಿಮಗೆ ಬಸ್ಸಾರಿನ ವ್ಲಾಗ್ ಮಾಡಿ ತೋರಿಸೋಣ ಅಂತ ಚಿಕನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಆದರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನನ್ನ ಚಾನಲ್ನ ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಪ್ಪ ಶೆಕೆ ಅಂದರೆ ಏನಪ್ಪ ವಿಪರೀತ ಶೆಕೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋ ಅಷ್ಟೊಂದಂತೂ ಪೂರಿ ಮತ್ತು ಸಾಲುಗಡೆ ಸಾಕು ಮಾಡಿದ್ನ. ಬ್ರೇಕ್ಫಾಸ್ಟ್ ಮಾಡೋ ಅಷ್ಟರಲ್ಲಿ ಫುಲ್ಲು ಶೆಕೆ ಅಂದರೆ ಶೆಕೆ. ಅದಕ್ಕೆ ಇವಾಗ ತಲೆ ಆರಲಿ ಅಂತ ಕೂತ್ಬಿಟ್ಕೊಂಡಿದ್ದೆ. ಸುಮ್ಮನೆ ಯಾಕೆ ಅಡುಗೆ ಮಾಡೋ ಅಷ್ಟರಲ್ಲಿ ತಲೆ ಗಂಟು ಹಾಕ್ಕೊಬಿಡ್ತೀನಿ. ಕುಕ್ಕಿಂಗ್ ಮಾಡೋಕ್ಕೆ ಇವಾಗ ರೆಡಿ. ಬನ್ನಿ ಸಾಂಬಾರು ಸ್ಟಾರ್ಟ್ ಮಾಡೋಣ. ಹೇಗೆ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಕುಕ್ಕರ್ನ ಕಾಯಕ್ಕೆ ಇಟ್ಕೊಳ್ಳೋಣ. ಯಾಕಂದರೆ ನಾಟಿ ಕೋಳಿ ಆಗಿರೋದ್ರಿಂದ ಅದನ್ನು ಪಾತ್ರೆಯಲ್ಲಿ ಮಾಡಿದ್ರಾಗಲ್ಲ. ಕುಕ್ಕರಲ್ಲಿ ಫಸ್ಟ್ ಬೇಯಿಸ್ಕೊಂಬಿಡೋಣ, ಆಮೇಲೆ ಸಾಂಬಾರು ಮಾಡೋಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಕುಕ್ಕರ್ಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಚಿಕನ್ ಎಲ್ಲ ಹಾಕಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ. ಯಾಕಂದರೆ ಅದು ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ, ಅದೊಂಥರ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಸ್ಮೆಲ್ಲೆಲ್ಲ ಹೋಗೋ ತನಕ ಇವಾಗ ಹುರ್ಕೊಳ್ಳೋಣ ಕ್ಲೀನಾಗಿ. ಅದು ಚೆನ್ನಾಗಿ ನೀರು ಬಿಟ್ಕೊಂಡು ಆ ನೀರೆಲ್ಲ ಮತ್ತೆ ಡ್ರೈ ಆಗೋ ಥರ ಹುರ್ಕೊಳ್ಳೋಣ ನಾವೀಗ. ಈಗಲೇ ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಪೀಸಸ್ಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ, ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೀರೆಲ್ಲ ಇಷ್ಟು ಡ್ರೈ ಆದಮೇಲೆ ನಾನು ಅದು ಎಷ್ಟು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು, 1.5 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು 2ರಿಂದ 3 ವಿಷಿಲ್ ತೊಗೊಳ್ತೀನಿ. ಆಮೇಲೆ ಹೆಸರು ಕಾಳು ಹಾಕಿ ಮತ್ತೆ ಕೂಗಿಸ್ಕೋಬೇಕು. ಅದಕ್ಕೋಸ್ಕರ ಈಗ 4 ವಿಷಿಲೇ ತೊಗೊಳ್ತೀನಿ. ಅದು ಬೇಯೋ ಅಷ್ಟರಲ್ಲಿ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಬಿಡೋಣ. ಮಸಾಲೆಗೆ ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಬೆಳಗ್ಗೆ ಪೂರಿ ಮಾಡಿಟ್ಟಿದ್ನಲ್ಲ ಅದೇ ಬಾಣಲಿಲೇ ಈಗ ಸ್ವಲ್ಪ ಎಣ್ಣೆ ಮಿಕ್ಸ್ಕೊಂಡು ಅದಕ್ಕೇ ಮಸಾಲೆ ರುಬ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಹಾಕಿದ್ದೀನಿ. 1 kgಗೆ 2 ಈರುಳ್ಳಿ ಅನ್ನೋ ಹಾಗೆ 2 kgಗೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 4 ಈರುಳ್ಳಿ ತೊಗೊಂಡಿದ್ದೀನಿ. 2 ಗಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೆ 1-2ರಿಂದ 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋದ್ರಿಂದ ಅದ್ರದ್ದು ಒಂಥರ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ಅದಕ್ಕೋಸ್ಕರ ಎರಡನ್ನೂ ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಮತ್ತು ಇಲ್ಲಿ ಚಕ್ಕೆ, ಲವಂಗ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ. ಮಸಾಲೆ ಹೆವಿ ಆದರೆ ಮತ್ತೆ ತಿನ್ನೋದಕ್ಕಾಗಲ್ಲ, ನೋಡಿಕೊಂಡು ಮಸಾಲೆ ಹಾಕ್ಕೊಳ್ಳಿ. ಅದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೊಟೊ ಹಾಕ್ಕೊಳ್ತಾಯಿದ್ದೀನಿ ನಾನು ಅಷ್ಟೇ ಇಲ್ಲಿ. ಮತ್ತು ಜಾಸ್ತಿ ಹಾಕ್ಕೊಂಡ್ರೆ ಅದು ಹುಳಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಈ ಕಡೆ ಚಿಕನ್ ಏನು ಬೇಯಕ್ಕೆ ಇಟ್ಟಿದ್ನಲ್ಲ ಆವಾಗಲೇ, ಅದು 4 ವಿಷಲ್ ಕೂಗಿತ್ತು. ಅದನ್ನು ತೆಗೆದು ಇವಾಗ 1 ಇಡಿ ಆಗೋಷ್ಟು ಹೆಸರು ಕಾಳನ್ನ ತೊಳೆದು 1 ಬೌಲಷ್ಟು ಹಾಕಿ ಮತ್ತೆ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಅರ್ಧ ಹೋಳಷ್ಟು ಕಾಯಿ, 1 ಟೇಬಲ್ ಸ್ಪೂನಷ್ಟು ಆಪ್ಷನಲ್ ಇದು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಕಡಲೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು.
ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದು ಹಾಕಿ ಬಿಸಿಲು ಮಾತ್ರ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಅಷ್ಟೇ. ಮತ್ತು ಈ ಕಡೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಹುರ್ಕೊಳ್ತಾಯಿದ್ದೀನಿ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ. ನಾನು ಹೇಳ್ತಾಯಿದ್ದೀನಿ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಎಲ್ಲರ ಮನೇಲೂ ಇದೇ ಥರ ಮಾಡ್ತಾರೆ ಅಂತ ನಾನು ಹೇಳ್ತಾಯಿಲ್ಲ. ಮತ್ತು ಈ ಕಡೆ ಏನು ಹುರಿದಿಟ್ಕೊಂಡಿದ್ನಲ್ಲ ಅದಕ್ಕೆ ಒಂದು ದೊಡ್ಡ ಸ್ಪೂನಲ್ಲಿ 2-3 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾಯಿದ್ದೀನಿ. ಇದಿಷ್ಟ ರುಬ್ಬೋದಕ್ಕೆ ನಾನು ಮತ್ತೆ ಅದಕ್ಕೇನು ಆ್ಯಡ್ ಮಾಡಲ್ಲ. ಇದಿಷ್ಟನ್ನು ನುಣ್ಣಗೆ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈ ಕಡೆ ಅಕ್ಕಿನ ಸ್ವಲ್ಪ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹಸಿ ಅಕ್ಕಿ ಹಾಕಿದ್ರೆ ಮತ್ತು ಅದು ಪೌಡರು ಆಗೋಲ್ಲ ಕ್ಲೀನಾಗಿ. ಪಲ್ಯದಲ್ಲೆಲ್ಲ ಹಸಿ ಸ್ಮೆಲ್ ಆಗ್ತಾಯಿರುತ್ತೆ, ಅದಕ್ಕೋಸ್ಕರ. ಈ ಕಡೆ ಮಸಾಲೆ ರುಬ್ಬಿಟ್ಟಿದ್ದಾಯಿತು. ಈ ಕಡೆ ಹೆಸ್ರು ಕಾಳು ಏನು ಕುದಿಯೋಕೆ ಇಟ್ಟಿದ್ನಲ್ಲ ಅದಕ್ಕೆ ರುಬ್ಬಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪೆಲ್ಲ ನೋಡ್ಕೊಬೋದು ನೀವು. ಇವಾಗ ಉಪ್ಪು ಖಾರ ನಿಮ್ಗೇನಾದರೂ ಬೇಕು ಅನಿಸಿದ್ರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಬೋದು. ನೀರಿನ ಕನ್ಸಿಸ್ಟೆನ್ಸಿನೂ ಅಷ್ಟೇ ಈಗ ಚೆನ್ನಾಗಿ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಜಾರ್ ತೊಳೆದು ಕ್ಲೀನಾಗಿ ಮಸಾಲೆ ಎಲ್ಲ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕುಕ್ಕರ್ ವಿಸಿಲ್ ಕ್ಲೋಸ್ ಮಾಡಿ ಮತ್ತೆ 2 ವಿಸಿಲ್ ಕೂಗಿಸ್ಕೊಳ್ತೀನಿ. ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಬೋದು. ನಾನೀಗ ಉಪ್ಪೆಲ್ಲ ಚೆಕ್ ಮಾಡಿ ಕುಕ್ಕರ್ ಮುಚ್ಕೊಳ್ತಾಯಿದ್ದೀನಿ. ಮುಚ್ಚಿಬಿಟ್ಟು 2 ವಿಸಿಲ್ ತೊಗೊಳ್ತೀನಿ. 3 ಅಂತ ತೋರಿಸೇನಷ್ಟೇ, ಬಟ್ ನಾನು 2 ವಿಸಿಲ್ಸ್ ಅಷ್ಟೇ ತೊಗೊಂಡಿದ್ದು. 2 ವಿಸಿಲ್ಗೆ ನುಣ್ಣಗೆ ಆಗ್ಬಿಟ್ಟಿತ್ತು. ಈ ಕಡೆ ಅಕ್ಕಿ ಎಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ಚಿರೋಟಿ ರವೆಗಿಂತ ಸಣ್ಣಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ನಾನು ಅದನ್ನು ಸಾಂಬಾರೆಲ್ಲ ಕೂಗಿದ್ಮೇಲೆ 2 ವಿಸಿಲ್ ಆದಮೇಲೆ ಅದನ್ನು ಬಗ್ಗಿಸ್ಕೊಂಡು ನೋಡ್ಬೋದು ನೀವು. ಬಗ್ಗಿಸ್ಕೊಂಡು ತಪ್ಪಲೆಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಪಲ್ಯಕ್ಕೆ ಇನ್ನೊಂಚೂರು ಧನಿಯಾ ಪುಡಿ ಮತ್ತು ಅದೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅಕ್ಕಿ ಪುಡಿ, ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು, ಸಾಲ್ಟ್ ಏನು ಬೇಕು ಅನಿಸಲ್ಲ. ಯಾಕಂದರೆ ನಾವು ಸಾಲ್ಟ್ನ ಇದಕ್ಕೆ ಹಾಕಿರ್ತೀವಲ್ಲ ಸಾಂಬಾರಿಗೆ ಕರೆಕ್ಟಾಗಿ ಹಾಕಿದರೆ ಇವಾಗೇನು ಬೇಕು ಅನಿಸಲ್ಲ. ಅದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇನ್ನೂ ಏನು ಮಿಕ್ಕಿತ್ತಲ್ವ, ಒಂದು ಚಿಕ್ಕ ಟೀ ಸ್ಪೂನಷ್ಟು ಪೌಡರ್ ಇದೆ. ಆ ಚಿಕ್ಕ ಟೀ ಸ್ಪೂನಷ್ಟು ಅಕ್ಕಿ ಪುಡಿ ಮತ್ತು 1-1.5 ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಸಾಂಬಾರು ಖಾರ ನೋಡಿಕೊಂಡು ಸಾಂಬಾರಿಗೆ ಖಾರ ಹಾಕ್ಕೊಳ್ಳೋದು. ಯಾಕಂದರೆ ನಾವೀಗ ಅಕ್ಕಿ ಪೌಡರ್ ಹಾಕಿ ನೀರು ಹಾಕೋದ್ರಿಂದ ಸಾಂಬಾರು ಇನ್ನೂ ಸ್ವಲ್ಪ ತೆಳ್ಳಗಾಗುತ್ತೆ, ಜಾಸ್ತಿ ಆಗುತ್ತಲ್ವ. ಅದಕ್ಕೆ ಉಪ್ಪು ಖಾರ ಕರೆಕ್ಟಾಗಿರಬೇಕು ಅಂತ ಎಕ್ಸ್ಟ್ರಾ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಳ್ಳೋದು. ಇವಾಗ ಇದನ್ನು ತೆಗೆದು ತಪ್ಪಲೆಗೆ ಏನು ನಾವು ಬಸ್ದು ಇಟ್ಕೊಂಡಿದ್ದು ಸಾಂಬಾರಿಗೆ ಅದಕ್ಕೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ಕಡೆ ಪಲ್ಯ ನೋಡ್ಬೋದು, ಈ ಕಡೆ ಬಿಸಿ ಮಾಡಿ ಇಟ್ಕೊಂಡಿನಿ. ಹೆಸರು ಕಾಳು ನನಗೆ ಸ್ವಲ್ಪ ನುಣ್ಣಗೆ ಜಾಸ್ತಿನೇ ಬೆಂದೋಯ್ತು 2 ವಿಸಿಲ್ಗೆ, ಅದು ಯಾಕಂತ ಗೊತ್ತಿಲ್ಲ. ಈ ಕಡೆ ಸಾಂಬಾರು ಸಹ ಕುದಿಯೋಕೆ ಇಟ್ಟಿದ್ದೀನಿ. ಸಾಂಬಾರು ಚೆನ್ನಾಗಿ ಕುದ್ಮೇಲೆ ಮತ್ತು ತೋರಿಸ್ತೀನಿ. ಇಷ್ಟೇ ನಮ್ಮ ಮನೇಲಿ ಮಾಡೋವಂಥದ್ದು ಬಸ್ಸಾರು. ಅಪ್ಪ ಬಿಸಿಲು ಅಂದರೆ ಅಷ್ಟು ಬಿಸಿಲು, ಸ್ವೆಟ್ ಆಗೋಗ್ಬಿಟ್ಟೆ ಫುಲ್ಲು. ನಾನಂತೂ ಸಾಂಬಾರು ಮಾಡಿಟ್ಟು ಯಾವಾಗ ಆಚೆ ಹೋಗ್ತೀನಿ ಅನಿಸ್ಬಿಟ್ಟಿತ್ತು. ಸಾಂಬಾರು ಒಂದು ಮಾಡಿಕೊಂಡು ಶೂಟ್ ಮಾಡಿಕೊಂಡ್ರೆ ಸಾಕಾಗಿತ್ತು. ನಮ್ಮಮ್ಮ ರೈಸ್ಗೆ ಇಟ್ಬಿಟ್ಟು ಮುದ್ದೆ ಮಾಡಿಕೊಡ್ತೀನಿ ಆಮೇಲೆ ಅಂತ. ನಾನು ಮುದ್ದೆಯನ್ನು ನಂಗೆ ಬೇಡ, ರೈಸೇ ತಿನ್ಕೊಳ್ತೀನಿ ಅಂತ ಹೇಳಿದೆ. ಈ ಕಡೆ ಸಾಂಬಾರು ರೆಡಿ ಆಯಿತು, ಪಲ್ಯನೂ ರೆಡಿ ಆಗಿತ್ತು. ನಾನಂತೂ ಫಸ್ಟ್ ಇವಾಗ ಹೊರಗಡೆ ಹೊರಟೋಗ್ಬಿಡ್ತೀನಿ. ಹೊರಗಡೆ ಹೋಗಿ ನಾನು ರೆಸ್ಟ್ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಊಟ ರೂಮ್ಗೆ ಇಟ್ಕೊಬಂದು ಕೊಟ್ಟರು. ಬಿಸಿ ಊಟ ಮಾಡ್ಕೊಬಿಡು ಅಂತ. ಈಗ ಅನ್ನ ಸಾಂಬಾರು ಊಟ ಮಾಡ್ತಾಯಿದ್ದೀನಿ. ಸಂಜೆ ಆಗಿತ್ತು, ನನ್ನ ತಂಗಿನೂ ಸಡನ್ನಾಗಿ ಬಂದಳು. ಅವಳದೇನೋ ಎಮರ್ಜೆನ್ಸಿ ಕೆಲಸ ಇತ್ತು ಅಂತ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಿಮ್ಗೆ ಯಾರಿಗಾದ್ರೂ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರು ನೋಡ್ತಾಯಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.